40 ದಿನ ಒಂದು ಬೆಳೆ ಕಂಪ್ಲೀಟ್ ಆದ್ಮೇಲೆ ಎಷ್ಟು ಲಾಭ ಮಾಡ್ತಾ ಇದ್ದೀರಾ? ಸರ್ ನಾವು ಒಂದು ಬೆಳೆ ಇದು ಮಾಡಿದಾಗ 1 ಲಕ್ಷ ಲಾಭ ಬರುತ್ತೆ. 1 ಲಕ್ಷ ಲಾಭ ಬರುತ್ತೆ. ಇವಾಗ ನೀವು ಎಷ್ಟು ಮರಿ ಸಾಕ್ತಾ ಇದ್ದೀರಾ ಇಲ್ಲಿ? ಒಂದು 8,000. 8,000 ಮರಿ ಸಾಕ್ತಾ ಇದ್ದೀರಾ. ಈ 8,000 ಮರಿ ಸಾಕಕ್ಕೆ ಈ ಶೆಡ್ ಕನ್ಸ್ಟ್ರಕ್ಷನ್ಗೆ ಎಷ್ಟು ಖರ್ಚಾಯ್ತು? ಕನ್ಸ್ಟ್ರಕ್ಷನ್ಗೆ ಬಂದು 15 ಲಕ್ಷ ಆಗುತ್ತೆ. ಮಾರ್ಕೆಟಲ್ಲಿ ಏನಾಗ್ತೈತೆ ಅಂದ್ರೆ ಇವಾಗ ನಾವೇ ಡೈಲಿ ಚಿಕನ್ ಯೂಸ್ ಮಾಡ್ತೀವಲ್ಲ, ಫುಡ್ಗೆ ಡೈಲಿ ಚಿಕನ್ ಯೂಸ್ ಮಾಡ್ತೀವಿ, ಇಂಜೆಕ್ಷನ್ ಜಾಸ್ತಿ ಕೊಟ್ಟು ಬೆಳೆಸ್ತಾರೆ ಅಂತ ಒಂದು ಎಲ್ಲಾ ಕಡೆ ಒಂದು ಇನ್ಫಾರ್ಮೇಶನ್ ಇದೆ. ಅದೆಲ್ಲ ಸುಳ್ಳು. ಅದೆಲ್ಲ ಸುಳ್ಳು. ನಾವೇ ಮೇಯಿಸೋದ್ರಿಂದ ಅವೆಲ್ಲ ಸುಳ್ಳು. ಏನು ಇಲ್ಲ. ಈಗ ಒಂದು ಸೀಮೆಹಸು ಬಂದು 10 ಲೀಟರ್ ಹಾಲು ಕೊಡುತ್ತೆ. ನಾಟಿ ಹಸು ಯಾಕೆ ಕೊಡೋದಿಲ್ಲ? ಓಕೆ. ಸೀಮೆಹಸುಗೆ ಏನು ಇಂಜೆಕ್ಷನ್ ಕೊಡ್ತೀವಿ ನಾವು? ಓಕೆ. ಇಂಜೆಕ್ಷನ್ ಯಾವುದು ಏನು ಕೊಡಲ್ಲ. ಅದು ಮೇಯಿಸ್ತೀವಿ, ನಾರ್ಮಲ್ ಮೇವು ಹಾಕ್ತೀವಿ, ಬೂಸ ಹಾಕ್ತೀವಿ. ಅದು ಅದು ಫಾರಮ್ ಅಂತಲೇ ಅದು ಆ ತಳಿ ಕಂಡುಹಿಡಿದಿದ್ದಾರೆ ಸೀಮೆಹಸುಗೆ. ಅದೇ ಥರ ಇದು ಮಾಂಸದ ಕೋಳಿ ಅಂತ ತಳಿ ಕಂಡುಹಿಡಿದ್ರಿಂದ ಯಾವ ಇಂಜೆಕ್ಷನ್ನು ಎಲ್ಲ ಏನು ಮಾಡಲ್ಲ. ಮೇವು ಅಷ್ಟೇ, ಮೇವು ಸೋಯಾಬೀನು ಅದು ಹಾಕಿ ಅದೇ ಥರನೇ ಇದು. ಹಲೋ ಎವ್ರಿವನ್. ಇವತ್ತು ಎಲ್ಲರೂ ಕೋಳಿ ಸಾಕಣೆ ಎಲ್ಲ ಮಾಡ್ತಾ ಇರ್ತಾರೆ. ಸ್ವಲ್ಪ ಜನ ಕೋಳಿ ಸಾಕಣೆ, ಈ ಫಾರಂ ಕೋಳಿ ಸಾಕಣೆ ಬಿಟ್ಬಿಟ್ಟಿರ್ತಾರೆ. ಯಾಕೆಂದ್ರೆ ಅದು ಖರ್ಚು, ಅದನ್ನ ನೀಟಾಗಿ ಮೇಂಟೈನ್ ಮಾಡ್ದಲ್ಲೇ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿರ್ತಾರೆ. ಬಟ್ ನಾನು ಇವತ್ತು ರಿವ್ಯೂ ಮಾಡ್ತಾ ಇದ್ದೀನಿ, ಕೋಳಿ ಸಾಕಣೆಯಲ್ಲಿ ಫುಲ್ ಯಶಸ್ವಿಯಾಗಿ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ನಾರ್ಮಲ್ ತರಕಾರಿ ಬೆಳೆಗಳಿಂದ ಹೊರಗಡೆ ಬಂದು ಕೋಳಿ ಸಾಕಣೆಯಲ್ಲಿ ಒಂದು ಯಶಸ್ವಿಯನ್ನು ಸಾಧಿಸುವಂತ ಶಿವಕುಮಾರ್ ಹತ್ರ ಮಾತಾಡ್ಸೋಣ. ಅವ್ರ ಅನುಭವ ಹೇಗಿದೆ, ಅವರು ಕೋಳಿ ಸಾಕಣೆಯಲ್ಲಿ ಏನೇನೆಲ್ಲ ಪ್ಲಾನ್ನ ಯೂಸ್ ಮಾಡಿ ಒಂದು ಒಳ್ಳೆ ಯಶಸ್ವಿಯಾಗಿ ಬೆಳೀತಾ ಇದ್ದಾರೆ ಅನ್ನೋದನ್ನ ನಾವು ಅವ್ರ ಹತ್ರ ಮಾತಾಡ್ಸೋಣ. ಬನ್ನಿ ಶಿವಕುಮಾರ್. ಇವಾಗ ಕೋಳಿ ಸಾಕಣೆ ನೀವು ಸಾಕ್ತಾ ಇದ್ದೀರಾ. ನೀವು ಫಸ್ಟ್ ಏನ್ ಮಾಡ್ತಾ ಇದ್ದೀರಾ? ಕೋಳಿ ಸಾಕಣೆ ನಿಮ್ಗೆ ಯಾವಾಗ ಐಡಿಯಾ ಬಂತು ನಾವು ಕೋಳಿ ಸಾಕಣೆ ಮಾಡ್ಬೇಕು ಅಂತ? ಅದ್ರ ಬಗ್ಗೆ ಹೇಳ್ತೀರಾ? ನಾವು ಸಬ್ಬು ಒಂದು ಎಕ್ಸ್ಟ್ರಾ ಇರ್ಲಿ, ತರಕಾರಿ ಬೆಳೀತಾ ಇದ್ದೋ, ಅದೆಲ್ಲ ಅದು ಇರ್ಲಿ ಇದು ಇರ್ಲಿ ಅಂತ ಅಂದ್ಬಿಟ್ಟು ಒಂದು ಸಬ್ಬು ಒಂದು ಎಕ್ಸ್ಟ್ರಾ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ದೆ. ಅಲ್ಲ, ನೀವೇನಾದ್ರು ಬೇರೆ ಕಡೆ ವಿಸಿಟ್ ಮಾಡಿ ಅವ್ರ ಹತ್ರ ಅನುಭವನ ತಿಳ್ಕೊಂಡು ಬಂದು ಸ್ಟಾರ್ಟ್ ಮಾಡಿದ್ರಾ, ಅಥವಾ ನಿಮ್ಗೆ ಯಾವ ತರ ಐಡಿಯಾ ಬಂತು? ಇದು ತಿಳ್ಕೊಂಡೇ ಮಾಡುದು. ನಾನು ರೆಡಿ ಮಾಡೋದಕ್ಕೆ ನಾನು ರೆಡಿ ಲಕ್ಷ ಆಗುತ್ತೆ. ಸೊ ಇಲ್ಲಿ ಇದೇ ಈ ದಿಕ್ಕುಗೆ ಮಾಡ್ಬೇಕು ಅಂತ ಏನಾರ ಸ್ಪೆಸಿಫಿಕೇಶನ್ ಏನಾರ ಇದೆಯಾ ಇದಕ್ಕೆ ಕೋಳಿ ಸಾಕಣೆ? ಯಾವ ತರ ಮಾಡ್ಬೇಕು ಅದು? ಪೂರ್ವ ಪಶ್ಚಿಮ. ಎಷ್ಟು ಅಡಿ ಇದೆ ಒಂದ್ ಶೆಡ್? ಒಂದ್ ಶೆಡ್ ಬಂದು 200 ಅಡಿ. 200 ಅಡಿ ಒಂದ್ ಶೆಡ್. ಈ ತರದವು 2 ಶೆಡ್ ಇದೆ. ಸೊ 2 ಶೆಡ್ಗೆ ಎಷ್ಟು ಖರ್ಚಾಯ್ತು ಅಂತ ಹೇಳಿದ್ರೆ? 15 ಲಕ್ಷ ಆಗುತ್ತೆ. 15 ಲಕ್ಷ. 15 ಲಕ್ಷ ಅಂದ್ರೆ ನಿಮ್ಗೆ ಇದಕ್ಕೆ ಮೆಟೀರಿಯಲ್ ಎಲ್ಲ ಎಲ್ಲಿಂದ ತಂದ್ರ, ಹೆಂಗೆ ಏನು? ಇಲ್ಲೇ ಇದು ಫಾರೆಸ್ಟ್ ಹಾಕಿರ್ತಾರೆ ಹಳ್ಳಿ ರೈತರು ಮರಗಳು ಅಂತ ಕಟ್ಟಿಂಗ್ ಮಾಡ್ಕೊಂಡು. ಆನೆಕಲ್ ಹತ್ರ ಸಿಗುತ್ತೆ, ನೀಲಗಿರಿ ಮರನೇ ಆನೆಕಲ್ ಹತ್ರ ಸಿಗುತ್ತೆ. ಮರಗಳು ಸಿಗುತ್ತೆ, ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ. ಅಲ್ಲಿಂದ ನಾವು ಕೊಂಡ್ಕೊಂಡ್ ಬರ್ಬೇಕು. ಓಕೆ. ಸೊ ಕೋಳಿ ಸಾಕಣೆ ಸ್ಟಾರ್ಟ್ ಮಾಡಿದ್ರ, ಶೆಡ್ ಸ್ಟಾರ್ಟ್ ಮಾಡಿದ್ರ, ನಿಮ್ಗೆ ಮರಿ ಎಲ್ಲ ಎಲ್ಲಿ ಸಿಗುತ್ತೆ? ಇದಕ್ಕೆ ಮೇವ್ ಎಲ್ಲಿ ಸಿಗುತ್ತೆ? ಇಂಟಿಗ್ರೇಷನ್ಗೆ ಅವರೇ ಇರುತ್ತೆ, ಮರಿ ಅವರೇ ಕೊಡ್ತಾರೆ. ಮರಿ ಪ್ಲಸ್ ಮೇವು ಎರಡು ಅವರೇ ಕೊಡ್ತಾರೆ. ಮೆಡಿಸಿನ್ ಕಾಸ್ಟ್ ಅವರು ಒಂದು ಇದಕ್ಕೆ ಪ್ರೊಡಕ್ಷನ್ ಕಾಸ್ಟ್ ಅಂತ ಹೇಳಿ ಮಾಡ್ತಾರೆ. 86 ರೂಪಾಯಿ ಏನೋ ಇಟ್ಟಿದ್ದಾರೆ ಇವಾಗ ಪ್ರೊಡಕ್ಷನ್ ಕಾಸ್ಟ್ಗೆ. ಒಂದು ಕೋಳಿ ಮೇಸಕ್ಕೆ 86 ರೂಪಾಯಿ ಇದು ಮಾಡಿರ್ತಾರೆ. ಓಕೆ. ಮೇವ್ದು ಪ್ಲಸ್ ಇದು ಸೇರಿ ಅದು ನೋಡ್ಕೊಂಡು ಅದಕ್ಕೊಂದು FCR ಅಂತ ಇರುತ್ತೆ, ಎಷ್ಟು ಮೇವು ತಿಂದದೆ ಏನು ಎತ್ತ ಅಂತ ಇದ್ರ ಮೇಲೆ. ಸೊ ಒಂದು ಕೋಳಿಗೆ 86 ರೂಪಾಯಿ ಅವರೇ ಫಿಕ್ಸ್ ಮಾಡ್ತಾರೆ. ಅದು ಕಂಪ್ಲೀಟ್ ಬೆಳವಣಿಗೆ ಆಗತ್ತೆ. 1 kgಗೆ 86 ರೂಪಾಯಿ. ಓಕೆ. 86 ರೂಪಾಯಿ ಅಂದ್ರೆ ಅವ್ರು ನಿಮಗೆ ಕೊಡ್ತಾರ 86 ರೂಪಾಯಿ? 86 ರೂಪಾಯಿ ಅಷ್ಟರಲ್ಲೇ ಮೇಯಿಸ್ಬೇಕು ಅಂತ. 86 ರೂಪಾಯಿ ಖರ್ಚಲ್ಲಿ ಮೇಯಿಸ್ಬೇಕು ಒಂದು ಕೋಳಿನ? ಒಂದು ಕೋಳಿಗೆ 1 kgಗೆ 86 ರೂಪಾಯಿ ಮೇಯಿಸಿ ಕೊಡ್ಬೇಕು ನಾವು. ಮೇಯಿಸಿ ಕೊಡ್ಬೇಕು. ಅದ್ರ ಮೇಲೆ ಹೋದ್ರೆ ನಮಗೆ ಅಮೌಂಟ್ ಕಟ್ ಆಗುತ್ತೆ. ಸೊ 86 ರೂಪಾಯಿ ಅಂತ ಹೇಳಿದ್ರಲ್ಲ, ಅವರು ಮರಿ ಎಲ್ಲ ಅವರೇ ಕೊಡ್ತಾರ? ಎಲ್ಲ ಅವರೇ ಕೊಡ್ತಾರೆ. ಮೇವು ಎಲ್ಲ ಅವರೇ ಕೊಡ್ತಾರೆ. ಸೊ ಅವರು ಒಂದು 86 ರೂಪಾಯಿ ಅಂತ ಒಂದು ಫಿಕ್ಸ್ ಮಾಡಿ ಅಷ್ಟಕ್ಕೆ ಆ ಅಮೌಂಟ್ ಅಲ್ಲಿ ಮರಿ ಮೇವು ಎಲ್ಲ ಕೊಡ್ತಾರೆ. ಅದಕ್ಕಿಂತ ಇನ್ಕ್ರೀಸ್ ಆಯ್ತು ಅಂದ್ರೆ ದುಡ್ಡು 6 ರೂಪಾಯಿ 20 ಪೈಸಲ್ಲಿ 55 ಪೈಸೆ 1 ರೂಪಾಯಿ ಹೋದ್ರೆ ಅದ್ರಲ್ಲಿ 50 ಪೈಸೆ ಕಟ್ ಮಾಡ್ತಾರೆ ನಮಗೆ. ಓಕೆ. ಇದು ಒಂದು ಬೆಳೆ ಬೆಳಿಬೇಕು, ಒಂದು ಕೋಳಿ ಕಂಪ್ಲೀಟ್ ಆಗಿ ಬೆಳವಣಿಗೆ ಆಗ್ಬೇಕು ಅಂದ್ರೆ ಎಷ್ಟು ದಿನ ಬೇಕು? 40 ಡೇಸ್. 40 ಡೇಸ್ ಅಲ್ಲಿ ಕಂಪ್ಲೀಟ್ ಬೆಳವಣಿಗೆ ಆಗುತ್ತೆ. ನಿಮಗೆ ಮರಿ ಕೊಟ್ಟಾಗ ಅದು ಯಾವ ಸ್ಟೇಜ್ ಅಲ್ಲಿ ಇರುತ್ತೆ? ಲೈಕ್ ಅದು 40 ಗ್ರಾಮ್ ಇರುತ್ತೆ. ಅದನ್ನ ಎಷ್ಟು ಫೈನಲ್ ಆಗಿ ಎಷ್ಟು ಗ್ರಾಮಿಗೆ ಬರುತ್ತೆ? 2 kg 40 ಡೇಸ್ ಮೇಸ್ರೆ 2.2 kg 300 ಗ್ರಾಮ್. 2 kg 300 ಗ್ರಾಮ್ ಬರುತ್ತೆ. ಮೇವು ಯಾವ್ದು ಹಾಕದ್ ನೀವು? ಅವರು ಕೊಡ್ತಾರೆ, ಮುಸ್ಕಿನ ಜೋಳ ಕೊಡ್ತಾರೆ, ಸೋಯಾಬೀನು. ಸೊ ಅವರು ಒಂದು ಇದು ಎಷ್ಟು 8,000 ಮರಿ ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಲೆಕ್ಕ ಹಾಕಿ ಅಷ್ಟೇ ಮೇವು ಕೊಡ್ತಾರಾ? ಇಲ್ಲ ಮೇವೆಲ್ಲ ಕೊಡ್ತಾ ಇರ್ತಾರೆ. ಒಂದೊಂದ್ಸತಿ ಮೇವು ಅಂದ್ರೆ ಅವು ಯಾವ ರೀತಿ ಬೆಳವಣಿಗೆ ಆಗುತ್ತೋ ಮಧ್ಯದಲ್ಲಿ ಏನೋ ಪ್ರಾಬ್ಲಮ್ ಬರ್ತದೆ,
ಆಗ ಒಂದು ಕೆಜಿ ಇರೋದು 800 ಗ್ರಾಮ್ ಆಗ್ಬಿಡ್ತದೆ. ಹಾ. ಆಗ ಮಧ್ಯದಲ್ಲಿ ಮೇವು ತಿಂದಿರೋದೆಲ್ಲ ಹೋಗುತ್ತೆ. ಹೋಯ್ತು. ಅದು ದಿಸಕ್ಕೆ ಇಷ್ಟು ಎಗೇನ್ ಅಂತ ಇರ್ತದೆ. ಹ್ಮ್. ಇಷ್ಟು ಗ್ರಾಮ್ ಅಂತ ಮೇವು ಇರ್ತದೆ, ಅಷ್ಟು ಹಾಕೊಂಡು ಅಷ್ಟು ಗ್ರಾಮ್ ಅಂತ ಎಗೇನ್ ಅಂತ ಇರ್ತದೆ. ಅದು ಹಂಗೆ ರೈಸ್ ಆಯ್ತಾ ಹೋಯ್ತದೆ. ಮಧ್ಯದಲ್ಲಿ ಏನೋ ಪ್ರಾಬ್ಲಮ್ ಬಂತು ಅಂದ್ರೆ ಕಡಿಮೆ ಆಗ್ಬಿಡ್ತದೆ. ಆಗ ನಮ್ದು ಹೋಯ್ತು. ನಿಮ್ದು ಹೋಯ್ತು ಅಂತ. ರೈತರದ್ದು ಹೋಯ್ತು. ಕೋಳಿ ಸತ್ತೋಯ್ತು ಅಂದ್ರೆ ಕೋಳಿ ಸತ್ತೋಯ್ತು ಅಂದ್ರೆ ರೈತರದೇ ಹೋಯ್ತು. ರೈತರದೇ ಹೋಯ್ತು. ಅವ್ನು 86 ರೂಪಾಯಿ ಏನ್ ಅದು ಫಿಕ್ಸ್ ಮಾಡಿರ್ತಾನೆ ಒಂದ್ ಕೆಜಿಗೆ, ಒಂದ್ ಮೇವೆಲ್ಲ ಕೊಟ್ಟಿರ್ತಾನೆ. ಈಗ ಅದ್ರಲ್ಲೂ ಡಿಡಕ್ಟ್ ಮಾಡ್ತಾನೆ. ಈಗ ಒಂದು ಕೋಳಿ ಇದು ಬಂದು ಲಾಸ್ಟ್ ಸ್ಟೇಜ್ ಗಂಟ 3.5 ಕೆಜಿ 4 ಕೆಜಿ ಒಂದು ಕೋಳಿ ತಿನ್ನುತ್ತೆ ಅಂತ ಇರ್ತದೆ. ಅದು ಸತ್ತಿದ್ರೆ 4 ಕೆಜಿ ಮೇವು ಇರೋ ಕೋಳಿ ತಲೆ ಮೇಲೆ ಬರುತ್ತೆ. ಓಕೆ, ಡಿವೈಡ್ ಆಗುತ್ತೆ. ಇರೋ ಕೋಳಿ ಮೇಲೆ ಡಿವೈಡ್ ಆಗುತ್ತೆ. ಓಕೆ. ಸೊ ಇವಾಗ ಅವರು 40 ದಿನಕ್ಕೆ ಬಂದು ಕೋಳಿ ಕಟಾವ್ ಮಾಡಿ ನಿಮ್ಗೆ ಅಲ್ಲೇ ಅಮೌಂಟ್ ಎಲ್ಲ ಸೆಟಲ್ ಮಾಡಿ? ಇಲ್ಲ, ಅದು ಎಲ್ಲ ಕ್ಯಾಲ್ಕುಲೇಷನ್ ಆಗಿ ಒಂದು 20 ಡೇಸ್ ಆಗುತ್ತೆ. ಈ ಲೇಯರ್ ಇದೆಯಲ್ಲ, ಈ ಲೇಯರ್ ಎಲ್ಲ ಎಳಿಬೇಕು. ಇನ್ನೊಂದು ಲೇಯರ್ ಇದೆ, ಅದನ್ನು ಕೆಳಿಬೇಕು, ಕವರ್ ಮಾಡ್ಬಿಡ್ಬೇಕು, ಪೂರ್ತಿ ಕವರ್ ಮಾಡ್ಬೇಕು. ಗಾಳಿ ಬರ್ದಂಗೆ ಒಂದು 3 ಡೇಸ್ ಗಾಳಿ ಬರ್ದಂಗೆ ಹೀಟಿಂಗ್ ಕೊಡ್ಬೇಕು. ಸೊ ಇದರಲ್ಲಿ ಬೆಂಕಿ ಹಾಕ್ಬಿಟ್ಟು ಹೀಟ್ ಕೊಡ್ತೀರಾ? ಹೀಟ್ ಕೊಡ್ತೀವಿ. ಸೊ ಇದೇ ತರದ್ ಎಷ್ಟಿದೆ ಇದರಲ್ಲಿ ಹೀಟ್ ಕೊಡಕ್ಕೆ? ಇದರಲ್ಲಿ 4 ಇದೆ, ಅದರಲ್ಲಿ 4 ಇದೆ. ಓಕೆ. ಸೊ ಇದ್ರಲ್ಲಿ ಹೀಟ್ ಕೊಟ್ಟಾಗ ಒಂದು ಡ್ರಮ್ಗೆ 1000 ಬಿಡ್ತೀವಿ ಮರಿ. ಓಕೆ. ಇದು ಮೇವೆಲ್ಲ ಯಾವ ಟೈಮ್ ಕೊಡ್ತೀರಾ ನೀವು? ಮೇವು ಮಾರ್ನಿಂಗ್ ಒನ್ ಟೈಮ್ ಅಷ್ಟೇ ಮೇವು? ಈ ಮರಿನಲ್ಲಿ 2 ಟೈಮ್ ಕೊಡ್ಬೇಕು. ಮರಿನಲ್ಲಿ 2 ಟೈಮ್ಸ್ ಕೊಡ್ತೀರಾ? ನಾರ್ಮಲ್ ಆಗಿ ವಾಟರ್ ಈಗ ಡ್ರಿಂಕರ್ ಇದೆ, ಡ್ರಿಂಕರಲ್ಲಿ ಕೊಡ್ತೀವಿ. ಸೊ ಆಟೋಮೆಟಿಕ್ ಆಗಿ ನೀರು ಬರುತ್ತೆ ಇದಕ್ಕೆ? ಇಲ್ಲ, ಇವಾಗ ಒಂದು ಆಟೋಮೆಟಿಕ್ ಬಿಡ್ಬೋದು ಮರಿಯಿಂದನೂ, ಆದ್ರೆ ನಾವು ಬಿಡೋದಿಲ್ಲ. ನಾವು 7 ಡೇಸ್ ಆದ್ಮೇಲೆ ಬಿಡೋದು. 7 ಡೇಸ್ ಆದ್ಮೇಲೆ ನೀರು ಹಾಕ್ತೀವಿ. ಕೋಳಿ ಡೆವಲಪ್ಗೆಲ್ಲ ಹೊಡ್ಸಲ್ಲ. ಕೋಳಿ ಡೆವಲಪ್ಗೆ ಏನೇ ಇಂಜೆಕ್ಷನ್ ಕೊಡಲ್ಲ. ಸೊ ಫುಡ್ ಅಲ್ಲಿ ಏನಾರ ಮಿಕ್ಸ್ ಮಾಡ್ತೀರಾ? ಫುಡ್ ಅಲ್ಲಿ ಏನಿಲ್ಲ, ಮೊದ್ಲೇನೆ ಇದಾಗಿ ಬಂದಿರ್ತದೆ ಅದು. ಯಾಕೆ ಏನು ಅಂತಂದ್ರೆ ಅದು ಮೇವಲ್ಲಿ ಇನ್ನೇನಿಲ್ಲ, ಸೋಯಾಬೀನ್, ಮುಸ್ಕಿನ ಜೋಳ, ಇನ್ನೇನಿಂದು ಪುಡಿ ಏನೋ ಮಿಕ್ಸ್ ಮಾಡಿರ್ತಾರೆ, ಅಷ್ಟು ಬಿಟ್ರೆ ಬೇರೆ ಏನು ಇರಲ್ಲ. ಬೇರೆ ಏನು ಇರಲ್ಲ. ಸೊ ಸಾಯಂಕಂಡ್ರೆ ಅಷ್ಟೇ ಮೆಡಿಸಿನ್ ಕೊಡ. ಅಷ್ಟೇ. ಬಟ್ ಸಮ್ ಕೋಳಿಗಳು ಕಟ್ ಮಾಡಿಸ್ಬೇಕಾದ್ರೆ ರೆಕ್ಕೆಲ್ ಒಂದು ಬ್ಲಾಕ್ ಮಾರ್ಕ್ ಇರುತ್ತೆ, ಅದು ಏನಕ್ಕೆ ಬರುತ್ತೆ? ಅದು ಏನು, ನಾವು ಅದನ್ನ ಇಂಜೆಕ್ಷನ್ ಕೊಟ್ಟಿರ್ತಾರೆ, ಅದು ಹಂಗೆ ಆಗಿರುತ್ತೆ. ಇಂಜೆಕ್ಷನ್ ಕೊಡಲ್ಲ, ಹೊಡೆದ್ರೆ ಕತ್ತಂತ ಹೊಡೆಯೋದು. ರೆಕ್ಕೆಗೆ ಅದು ಕೊಡಲ್ಲ. ಅದು ಹೊಡ್ಕೊಂಡಾಗ ನಾನು ಎಗರ್ದಾಗ ನೋಡಿ ಹಿಂಗೆಲ್ಲ ಹಾಕಿರ್ತೀವಲ್ಲ, ಎಗರ್ದಾಗ ಹೊಡ್ಕೊಂಡಾಗ ಅದು ಕಪ್ಪು ಬರುತ್ತೆ. ಬೇರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಮಾತ್ರ. ಸೊ ವಾಟರ್ ಎಲ್ಲಿ ಕನೆಕ್ಷನ್ಸ್ ಇದೆ? ಇದು ಇಲ್ಲಿದೆ ನೋಡಿ. ಅಲ್ಲ, ಬಾಕ್ಸಿಂದ ಬರುತ್ತೆ. ಆ ಬಾಕ್ಸ್ ಇಂದ ಕಂಪ್ಲೀಟ್ ಇದು ಸರ್ಫೇಸ್ ಬರುತ್ತೆ. ಇದು 4 ಗಂಟೆ ಬರುತ್ತೆ. ಅಲ್ಲಿ ಕಾಣಿಸ್ತದೆ ನೋಡಿ, ಗೇಜ್ ಇದೆ. ಅಲ್ಲ, ಇದು ನೀರು ಕುಡಿಯಕ ಅಥವಾ ಏನ್? ಕುಡಿಯಕ್ಕೆ. ಎಲ್ಲಿ ಕುಡಿಯುತ್ತೆ ನೀರು? ಎಲ್ಲಿ ಆಪ್ಷನ್ ಇದೆ ಕುಡಿಯಕ್ಕೆ? ಅದಕ್ಕೆ ಓ, ಅದ್ರಲ್ಲಿ ನೀರು ಕುಡಿಯುತ್ತಾ? ಅಲ್ಲ, ಇದೆ ಹೆಂಗೆ ಅದು? ನಾರ್ಮಲ್ ಆಗಿ ಬಟ್ಲಲ್ಲಿ ನೀರು ಇಡ್ತಾ ಇದ್ರು ತಾನೆ? ಅದು ಮರಿನಲ್ಲಿ. ಓಕೆ. ಒಂದು 7 ದಿವಸ ಹೇಳಿದ್ನಲ್ಲ. ಅಲ್ಲ, ಅದು ಹೆಂಗ್ ಗೊತ್ತಾಗುತ್ತದೆ ಅಲ್ಲಿ ನೀರೇ ಬರ್ತೈತೆ ಅಂತ? ಅದು ಒಂದು ಕೆಂಪಗಿರುತ್ತೆ ಅಂತ ಬಂದು ಕುಕ್ಕುತ್ತೆ ಒಂದು ಪಿಳ್ಳೆ. ಅದು ಬಂದು ಕುಕ್ಕುತ್ತೆ ಅಂತ ಇನ್ನೂ ಒಂದಷ್ಟು ಕೋಳಿ ಬರ್ತದೆ ಅದ್ರ ಮಗಳಿಗೆ. ಓಕೆ. ಕುಕ್ತಾ ಹಂಗೆ ರೂಢಿ ಆಗೋಗುತ್ತೆ. ಓಕೆ, ಅಲ್ಲಿ ನೀರು ಕುಡಿತಾ ಇತ್ತು? ಅಲ್ಲೇ ಕುಡಿತಾ ಇದ್ದಲ್ಲ. ಓಕೆ. ನನ್ಗೆ ಇಲ್ಲಿವರೆಗೂ ಐಡಿಯಾ ಇರಲಿಲ್ಲ ಅದು. ಇವಕ್ಕೆಲ್ಲ ನೀರಿಕ್ಕೆ ಎಲ್ಲಿರ್ತೀರಾ? ಸಾಧ್ಯ ಇಲ್ಲ. ಓಕೆ. ಇದು ಈ ಲೆವೆಲ್ ಏನಿದು? ನೀರು ಇದೆಯಾ? ಇಲ್ಲ, ಪೈಪಲ್ಲಿ ನೀರು ಇದೆಯಾ? ಓಕೆ. ಸೊ ಆ ಪೈಪಲ್ಲಿ ನೀರು ಕಮ್ಮಿ ಆದಂಗೆ ನೀವು ಇಲ್ಲಿ ಪುಷ್ ಆಗುತ್ತೆ ನೀರು. ಅಲ್ಲಿ ಬಾಲ್ ಇರುತ್ತೆ ಬಾಕ್ಸ್ ಅಲ್ಲಿ. ಇಲ್ಲಿ ಏನ್ ಕುಡಿತದ ಬಾಕ್ಸ್ ಅಲ್ಲಿ ಬಿಟ್ಕೊಡುತ್ತೆ. ಓಕೆ. ಇದಕ್ಕೆ ಪೂರ್ತಿ ನೀರಾಗೋದ್ರೆ ಇದು ಗ್ಲಾಸಲ್ಲಿ ನೀರಾಗೋಗುತ್ತೆ. ಗ್ಲಾಸಲ್ಲಿ ನೀರಾಗುತ್ತೆ. ಟ್ಯಾಂಕಿ ಓವರ್ಲೋಡ್ ಇಂದ ಬರೋದು. ಓಕೆ. ಇಲ್ಲಿ ಏನಿದೆ? ಇಲ್ಲಿ ಪಂಪ್ ಇದೆಯಾ ಅಥವಾ ಏನು ವಾಲ್ ಅಷ್ಟೇನಾ? ಅಷ್ಟೇ. ಬಾಕ್ಸ್ ಬಾಲ್ ಇರುತ್ತೆ ಅಷ್ಟೇ. ಸೊ 1 kg ಫೈನಲ್ ಆಗಿ ಎಷ್ಟು kg ವರೆಗೂ ವೆಯ್ಟ್ ಆಗುತ್ತೆ? ಒಂದು ಕೋಳಿನ? ಒಂದು ಕೋಳಿ 2.5 kg. 2.5 kg ವರೆಗೂ ಬರುತ್ತೆ. 40 ದಿನದಲ್ಲಿ 2.5 kg ಬಂದ್ಬಿಡುತ್ತೆ. ಬರುತ್ತೆ. ಎಲ್ಲ ಒಳ್ಳೆ ಮೇವು ಚೆನ್ನಾಗಿ ಅದಕ್ಕೆ ಫುಡ್ಗೆ ತಾಕತ್ತಾಗಿ ಕೊಟ್ರೆ. ಈಗ ನಾವು ಒಂದು ರಾಗಿ ಬೆಳಿಬೇಕಂದ್ರೆ, ಚೆನ್ನಾಗಿ ಮೋಷನ್ ಬರ್ಬೇಕಂದ್ರೆ ಯಾವ ರೀತಿ ಮಾಡ್ತೀವಿ ಆ ರೀತಿ ಮಾಡಿದ್ರೆ ಬರುತ್ತೆ. 2.5 kg ಆರಾಮಾಗಿ ಬರುತ್ತೆ. ಅಲ್ಲ, ತೇವ ಮಾಡಿದ್ರೆ ಮಾತ್ರ ಸ್ಮೆಲ್ ಅಷ್ಟೇ. ಶೆಡ್ ತೇವ ಮಾಡಿದ್ರೆ ಮಾತ್ರ ಸ್ಮೆಲ್. ತೇವ ಮಾಡಿಲ್ಲ ಅಂದ್ರೆ ಯಾವ ಸ್ಮೆಲ್ ಇಲ್ಲ. ಏನಕ್ಕೆ ಶೆಡ್ ನ ತೇವ ಮಾಡೋದು? ತೇವ ನೀರು ಸರಿ ರ್ಯಾಕಿಂಗ್ ಮಾಡಲ್ಲ. ಓಕೆ. ರ್ಯಾಕಿಂಗ್ ಮಾಡಲ್ಲ, ಮಡ್ಚಲ್ಲ, ಅವೆಲ್ಲ ಮಾಡಿದಾಗ ತೇವ ಆಯ್ತದೆ. ನೀರು ಕಿತ್ಕೊಳ್ಳೋದು, ಪೈಪ್ ಕಿತ್ಕೊಳ್ಳೋದು, ತೇವ ಆಗೋದು ಅವೆಲ್ಲ ಆದ್ರೆ ಸ್ಮೆಲ್ ಬಂದೇ ಬರುತ್ತೆ. ಅದಕ್ಕಷ್ಟೇ ಸ್ಮೆಲ್. ಬೇರೆ ಇನ್ನೇನು ಸ್ಮೆಲ್ ಬರಲ್ಲ. ಆದ್ರೂ ಕಕ್ಕ ಮಾಡೋದ್ರಿಂದನೂ ಏನು ಸ್ಮೆಲ್ ಬರಲ್ಲ. ಓಕೆ. ಇದು ಇದ್ದಿರಿಲ್ಲ ಸ್ಮೆಲ್ ಬರ್ತದ? ಇವಾಗ ಸ್ಮೆಲ್ ಇಲ್ಲ, ಅದಕ್ಕೆ ಕೇಳಿದ್ದೆ. ಅಲ್ಲ, ಇವಾಗ ಇದಕ್ಕೆ ಇಷ್ಟೊಂದು ವೆಯ್ಟ್ ಜಾಸ್ತಿ ಇಲ್ಲ, 1-2 kg ವರೆಗೂ ಹಿಡಿಯುತ್ತೆ ಇದು? ಇದೆ 8 kg. 8 kg ಹಿಡಿಯುತ್ತೆ. ಸೊ ಹಂಗಾರೆ ನೀವು ಡೈಲಿ ಮೇವು ಹಾಕೋದ್ ಅವಶ್ಯಕತೆ ಇಲ್ಲ? ಡೈಲಿ ಹಾಕ್ಬೇಕು. 8 kg ಮೇವು ತಿನ್ಕೊಬಿಡುತ್ತಾ? ಡೈಲಿ ಒಂದು 20 ಬ್ಯಾಗ್. 20 ಬ್ಯಾಗ್? 1 ಬ್ಯಾಗ್
ದಿವಸಕ್ಕೆ 5 ಗ್ರಾಮು 2 ಗ್ರಾಮು ಕೋಳಿ ಮರಿ ಜಾಸ್ತಿ ತಿನ್ನುತ್ತಾ ಹೋಗ್ತದೆ. ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅದ್ರದ್ದು ಅವರೇಜ್ ಇಂಟೇಕ್. ಇದ್ರ ಮೇಲೆ ನಾವು ಹಾಕೋದು ಇಷ್ಟು ಕೋಳಿ ಐತೆ ಇಷ್ಟು ಗ್ರಾಮು ಒಂದ್ರ ಮೇಲೆ ಲೆಕ್ಕ. ಸೊ ನೀವು ಲೆಕ್ಕ ಮಾಡ್ಕೊಂಡೆ ಹಾಕೋದು, ಅದಕ್ಕಿಂತ ಜಾಸ್ತಿ ಹಾಕಲ್ಲ? ಹಾಕಲ್ಲ. ಓಕೆ. ಸೊ ಇದು ಇಲ್ಲಿ ಪ್ರತಿಯೊಂದು ಶೆಡ್ ಅಲ್ಲಿ ಈ ತರ ಸ್ಟೋರ್ ಮಾಡಿರ್ತೀರಾ? ಹೌದೌದು. ಓಕೆ. ಸೊ ಒಂದು ಬೆಳೆ ಕಂಪ್ಲೀಟ್ ಆಗುವಷ್ಟರಲ್ಲಿ ಎಷ್ಟು ಚೀಲ ಬರುತ್ತೆ ಈ ತರದ್ದು? 40 ಡೇಸ್ಗೆ ಒಂದು 600 ಬ್ಯಾಗ್. 600 ಬ್ಯಾಗು? 50 kg. 50 kg 600 ಬ್ಯಾಗು. ಓಕೆ. ಸೊ ಒಂದ್ ಬ್ಯಾಗ್ದು ರೇಟ್ ಎಷ್ಟು ನಾರ್ಮಲ್ ಆಗಿ ನೀವು ಔಟ್ಸೈಡ್ ತಗೋತೀನಿ ಅಂದ್ರೆ ಇದು ಒಂದ್ ಬ್ಯಾಗ್ದು ರೇಟ್ ಎಷ್ಟು? 1800. 1800 ರೂಪಾಯಿ. 1800 ಇಂದ 2000 ರೂಪಾಯಿ. 2000 ಒಳ್ಳೆ ಮೇವು ಕ್ವಾಲಿಟಿ. ಓಕೆ. ನಿಮ್ಗೆ ಕೋಳಿ ನೀವು ಔಟ್ಸೈಡ್ ಟ್ರೇಡಿಂಗ್ ಅವ್ರಿಗೆ ಕೊಡ್ತಿರಲ್ಲ, ಅವಾಗ ಅವ್ರು ಕೋಳಿ ಎಷ್ಟು ಕನ ಮಾರ್ಕೋಬಹುದು, ನಿಮ್ಗೆ ರೇಟ್ ನ ಫಿಕ್ಸ್ ಮಾಡ್ಬಿಟ್ಟಿರ್ತಾರೆ 1 kg ಇಷ್ಟೇ ಅಂತ? ನಮ್ಗೆ ಅದೇ ಹೇಳಿನಲ್ಲ, ಪ್ರೊಡಕ್ಷನ್ ಕಾಸ್ಟ್ 86 ರೂಪಾಯಿ. 86 ರೂಪಾಯಿ ಕೊಟ್ರೆ 6 ರೂಪಾಯಿ 20 ಪೈಸೆ ಕೊಡ್ತಾರೆ. 86 ರೂಪಾಯಿ ಒಳಗಡೆನೆ ನೀವು ಖರ್ಚು ಮುಗಿಸಿದ್ರೆ? 86 ರೂಪಾಯಿ ಒಳಗಡೆ ಕೊಟ್ರೆ 6 ರೂಪಾಯಿ 20 ಪೈಸೆ ಮೇಲೆ ಜಾಸ್ತಿ ಹೋಗುತ್ತೆ, ಹೆಚ್ಚಿಗೆ ಆಗುತ್ತೆ. 86 ರೂಪಾಯಿ ಮೇಲ್ ಹೋದ್ರೆ 6 ರೂಪಾಯಿ 20 ಪೈಸೆ ಒಳಗಡೆ ಬರುತ್ತೆ. ಸೊ ಆ ರೇಟ್ ನ ಯಾವಾಗ್ಲೂ ಕಾನ್ಸ್ಟೆಂಟೇ ಇರುತ್ತಾ, ಬೆಳೆಗೆ ಚೇಂಜ್ ಮಾಡ್ತಾರ? ಇಲ್ಲ, ಏನ್ ಚೇಂಜ್ ಮಾಡಲ್ಲ, ಅದು ಕಾನ್ಸ್ಟೆಂಟೇ ಇರುತ್ತೆ, ಒಂದೇ ಲೆವೆಲ್. ಅಲ್ಲ ಇವಾಗ ಮಾರ್ಕೆಟ್ ಅಲ್ಲಿ ಇಲ್ಲ ಅದು ಮಾರ್ಕೆಟ್ ಅಲ್ಲಿ ಅವ್ರು ಎಷ್ಟೇ ರೇಟ್ ಮಾರ್ಕೋಬಹುದು, ಎಷ್ಟೇ ಕೆಜಿಗೆ ಮಾರ್ಕೊಂಡು ಫಾರ್ಮರ್ ಕೊಡೋದು ಇಷ್ಟೇ. ಓಕೆ. ಅಟ್ಲೀಸ್ಟ್ ನಿಮ್ಗೆ ಒಂದು 6 ಮಂತ್ಸ್ ಪ್ರೈಸ್ ಇನ್ಕ್ರೀಸ್ ಡಿಕ್ರೀಸ್ ಮಾಡಲ್ಲ? ಆ ಪ್ರೈಸ್ ಯಾವಾಗ ಡಿಸೈಡ್ ಆಗುತ್ತೆ ಇಷ್ಟೇ ಕೊಡ್ತೀನಿ ನಾನು ಅಂತ? ಅದು ಒಂದ್ಸತಿ ಅವ್ರ ಕಂಪ್ನಿಯವರೆಲ್ಲ ಕುಂತ್ಕೊಂಡು ಮಾಡ್ಕೊಂಡು ಡಿಸೈಡ್ ಮಾಡಿರ್ತಾರೆ. ಅಷ್ಟು ಬಿಟ್ರೆ ಬೇರೆ ಇನ್ಯಾವಾಗೂ ಮಾಡಲ್ಲ ಅವರು. ಸೊ ನೀವು ಅವ್ರಿಗೆ ರೈತರೆಲ್ಲ ಏನಾನು ಸ್ಟ್ರೈಕ್ ಅವು ಇವು ಮಾಡಕೊಂಡ್ರೆ ಏನೋ ಮಾಡಿದ್ರು ಮಾಡಾಟ, ಇಲ್ಲ ಮಾಡಲ್ಲ. ಅವ್ರು ಫಿಕ್ಸ್ ಇರ್ಲಿಲ್ಲ, 6:20 ಫಿಕ್ಸ್ ಮಾಡಿದ್ದಾರೆ. 6:20 ಫಿಕ್ಸ್ ಮಾಡಿದ್ದಾರೆ. ಅದು 6:20 ಕೊಡ್ಬೇಕು ಅಂದ್ರೆ ಕೋಳಿ ಬೆಳೆ ಹೋದ್ರೆ ಅದು ಏನಕ್ಕೆ ಬೆಳೆ ಹೋಯ್ತು, ಯಾವ ಕಾರಣಕ್ಕೆ ಹೋಯ್ತು, ಏನಾಗಿತ್ತು ಸೆಡ್ಡಲ್ಲಿ, ಅದು ರೀಸನ್ ಇದ್ರೆ ಮಾತ್ರ 6:20 ಕೊಡೋದು, ಇಲ್ಲಾಂದ್ರೆ ಅದು ಕೊಡಲ್ಲ. 6:20 ಕೊಡಲ್ಲ? ಅಲ್ಲ, ಕಂಪ್ಲೀಟ್ ಸ್ವಲ್ಪ ಲಾಸ್ ಆಗೋಯ್ತು, ಅದಕ್ಕೆ ಇನ್ಶೂರೆನ್ಸ್ ಏನಾರ ಆಪ್ಷನ್ ಇದೆಯಾ? ಏನು ಇನ್ಶೂರೆನ್ಸ್ ಇಲ್ಲ. ಇವಾಗ 86 ರೂಪಾಯಿ ಅವ್ರು ಖರ್ಚು ಮಾಡಿರ್ತಾರೆ, ಬೆಳೆ ಫುಲ್ ಲಾಸ್ ಆಯ್ತು, ಮತ್ತೆ ನಿಮ್ಮೇಲೆ ಏನಾರ ಎಕ್ಸ್ಟ್ರಾ ಅಮೌಂಟ್ ಹಾಕ್ತಾರ? ಬೆಳೆ ಹೋದ್ರೆ ಆಗುತ್ತೆ, ಮೇವು ಇಷ್ಟು ಮೂಟೆ ದುಡ್ಡು ಕಟ್ಟಿ ಅಂತ ಹೇಳ್ತಾರೆ. ಅದ್ ಕಟ್ಬೇಕು? ಕಟ್ಟಿದ್ರೆ ಏನೋ ನಿಮ್ದು FCR ಉಳ್ಕೊಳತ್ತೆ, ಅದು ಇದು ಅಂತ ಹೇಳ್ತಾರೆ. ಓಕೆ. ಇಲ್ಲಿ ಹೀಟಿಂಗ್ಗೆ ಲೈಟಿಂಗ್ ಎಲ್ಲ ಯೂಸ್ ಮಾಡಿದ್ರಲ್ಲ, ನೈಟ್ ಲೈಟಿಂಗ್ ಎಲ್ಲ ಈ ಕಡೆ. ಸೊ ಕಂಪ್ಲೀಟ್ ಒಂದು 40 ಡೇಸ್ಗೆ ಎಲೆಕ್ಟ್ರಿಕ್ ಚಾರ್ಜ್ ಎಷ್ಟು ಬರ್ಬೋದು ಇದಕ್ಕೆ? ಒಂದು 5,000 ಬರುತ್ತೆ. 5,000ವರೆಗೂ ಎಲೆಕ್ಟ್ರಿಕ್ ಚಾರ್ಜ್ ಆಗುತ್ತೆ. ಓಕೆ. ನನ್ನಂತ ಹೆಂಗ್ ಇರೋರು ಕರೋನಾ ಟೈಮಲ್ಲಿ ಎಲ್ಲ ಹಳ್ಳಿ ಕಡೆ ಮೂವ್ ಆದ್ರು, ಯಾಕೆಂದ್ರೆ ಹಳ್ಳಿ ಕಡೆ ಏನೋ ಒಂದು ಡೆವಲಪ್ ಮಾಡಬೇಕು, ಹಳ್ಳಿ ಕಡೆ ನಾವು ಅಚೀವ್ ಮಾಡ್ಬೋದು. ಮತ್ತೆ ಸಿಟಿಯಲ್ಲಿ ಆಲ್ರೆಡಿ ಸಾಕಾಗಿದೆ ಎಲ್ಲರಿಗೂ, ಈ ಕರೋನಾ ಬಂದು ಅದು ಕಂಪ್ಲೀಟ್ ಸಿಟಿ ಖಾಲಿಯಾಗಿ ಇಶ್ಯೂಸ್ ಎಲ್ಲ ನೋಡ್ಕೊಂಡು ಹಳ್ಳಿ ಕಡೆ ಬಂದಾಗ, ಹಳ್ಳಿಲಿ ಏನ್ ಥಿಂಕಿಂಗ್ ಅಂದ್ರೆ ಈ ಕೋಳಿ ಫಾರ್ಮು ಕಂಪ್ಲೀಟ್ ಆಗಿ ಡೆವಲಪ್ ಆಗುತ್ತಾ ಇತ್ತು, ಅವಾಗ ನಾವು ಕೋಳಿ ಫಾರ್ಮ್ ಮಾಡಬೇಕು, ನಾನು ಅದರಿಂದ ಸಂಪಾದನೆ ಮಾಡಬೇಕು ಅಂತ ಎಲ್ಲ ಮೈಂಡಲ್ಲಿ ಇರುತ್ತೆ. ಅಂತ ಹೆಂಗಿರೋರಿಗೆ ಇವಾಗ ನಿಮ್ಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ, ಕೋಳಿ ಸಾಕಣೆ ಮಾಡಿ ಎಕ್ಸ್ಪೀರಿಯನ್ಸ್ ಇದೆ. ಸೊ ಅಂಥವ್ರಿಗೆ ಏನು ನಿಮ್ಮ ಅನುಭವ ಏನು ಹಂಚ್ಕೊಳ್ತೀರಾ? ನನ್ನ ಅನುಭವ ಏನು ಅಂತಂದ್ರೆ, ಬ್ಯಾಂಕಲ್ಲಿ ಲೋನ್ ತಗೊಂಡು ಮಾಡ್ತೀವಿ ಅಂತ ಹೋದ್ರೆ ಬೇಡ, ಸ್ವಂತ ಅವರು ದುಡ್ಡಿದ್ರೆ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ಲಾಭ ಮಾಡ್ಬೋದು. ಈ EMI ಎಲ್ಲ ಕಟ್ಕೊಂಡು ಏನು ಲಾಭ ಸಿಗಲ್ಲ, ಈ ಕೋಳಿ ಲೇಬರ್ ಸಿಗಲ್ಲ. ಸ್ವಂತ ಮಾಡ್ಕೊಂಡು ಹೋದ್ರು ನಡೆಯುತ್ತೆ. EMI ಎಲ್ಲ ಕಟ್ಟಕ್ಕಾಗೋದ್ರಿಂದ ಸ್ವಂತ ದುಡ್ಡಿದ್ರೆ ಸೇವ್ ಆಗುತ್ತೆ. ನಿಮ್ಮ ಹೆಸರು? ಕೆಂಪೇಗೌಡ ಅಂತ. ಕೆಂಪೇಗೌಡ. ನೀವು ಎಷ್ಟು ಕೋಳಿ ಸಾಕ್ತಾ ಇದ್ದೀರಾ? ಎಷ್ಟು ಮರಿ? 9,000 ಸಾವಿರ ಕೋಳಿ ಸಾಕ್ತಾ ಇದ್ದೀರಾ. ಸೊ ಕೋಳಿ ಸಾಕಣೆ ಬಗ್ಗೆ ನಿಮ್ಮ ಅನುಭವ ಹೇಳ್ಕೊಳ್ಳೋದಾದ್ರೆ? ಸರ್, ನಮ್ಮ ಅನುಭವದಲ್ಲಿ ಹೇಳಿವಾ, ದುಡ್ಡಿದ್ರೆ ಸ್ವಂತ ಸಾಕ್ಬೋದು, ಇಲ್ಲ ಅಂತಂದ್ರೆ ಏನು ಈ ಕಂಪ್ನಿನೇ ನಡ್ಸ್ಕೊಂಡು ಹೋಗ್ತೀನಿ ಅಂತ ಅಂದ್ರೆ ಒಂದ್ಸಲಿ ಲಾಭ ಬರ್ತದೆ, ಒಂದ್ಸಲಿ ಲಾಸ್ ಆಗುತ್ತೆ. ಬಟ್ ದುಡ್ಡಿರೋನು ಏನಾಗುತ್ತೆ ಅಂತಾರೆ, ಸ್ವಲ್ಪ ಎಚ್ಚೆತ್ಕೋತಾನೆ. ನಾನು ಏನು ಇಲ್ದಲೇನೆ ನಾನು ಮಾಡ್ತೀನಿ, ಸ್ವಂತ ಹೋಗ್ತೀನಿ ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗಲ್ಲ. ಆ ಥರ ಪರಿಸ್ಥಿತಿ ಆ ಥರ ಇದಾಗ್ಬಿಟ್ಟೆ. ಕಂಪ್ನಿಯವ್ರು ಏನ್ ಮಾಡ್ತಾರೆ ಅಂತಾರೆ, ಎಲ್ಲ ಫೀಡು ಕೊಡ್ತಾರೆ, ಕಂಪ್ನಿನೂ ಕೊಡ್ತಾರೆ. ಈ ರೇಟು ಜಾಸ್ತಿ ಇದ್ದಾಗ ಒಂಥರ ಇದು ಕೊಡ್ತಾರೆ, ರೇಟ್ ಕಮ್ಮಿ ಇದ್ದಾಗ ನಮ್ಮನ್ನ ತುಳಿದು ಬಿಡ್ತಾರೆ. ಸೊ ಫೀಡ್ ಕೊಡೋದು ಅದೆಲ್ಲ ಕಮ್ಮಿ ಮಾಡ್ಬಿಡ್ತಾರೆ. ಫೀಡ್ ಕೊಡ್ತಾರೆ, ಫೀಡಲ್ಲಿ ಏನು ದಮ್ ಕೊಡಲ್ಲ. ಫೀಡಲ್ಲೇ ದಮ್ ಕೊಡಲ್ಲ. ಈಗ 40 ದಿವಸಕ್ಕೆ 2.4 ಬರೋದು 2.2 2.2 kg ಬರೋಂಥದ್ದು ಇದು ಮಾಡ್ಬಿಡ್ತಾರೆ. 2 kg. ಇವಾಗ ಹೋದ್ಸಲಿ ಹೋದ್ಸಲಿ ಬ್ಯಾಚಲ್ಲಿ 140 ರೂಪಾಯಿ 150 ರೂಪಾಯಿ ಕೆಜಿ ಇತ್ತು. ಚೆನ್ನಾಗಿ ಅಂತ ಕೊಟ್ಟ 33 ದಿವಸಕ್ಕೆ 2 kg 2.25 kg ತಕ್ಕನು ಬಂತು. ಇವಾಗ ಏನ್ ಮಾಡಿದಾರೆ 90 ರೂಪಾಯಿ ಆಗಿದೆ. 90 ರೂಪಾಯಿ. ಹೌದು. ಏನ್ ಮಾಡ್ತಾರೆ, ಆಟೋಮೆಟಿಕ್ ಮೇವಲ್ಲಿ ದಮ್ ಕಮ್ಮಿ ಮಾಡ್ತಾರೆ.
ಓಕೆ. ಸೊ ಅಲ್ಲಿ ರೇಟ್ ಕಮ್ಮಿ ಆದಂಗೆ ನಿಮ್ಗೆ ಇಂಗ್ರೀಡಿಯೆಂಟ್ಸ್ ನ ಕಮ್ಮಿ ಹೌದು. ಮಾಡಾಕ್ತಾರೆ. ಹೌದೌದು.